ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇಂದು ನಾವು ನಿಮಗೆ ತೋರಿಸಲಿರುವಂತ ದೃಶ್ಯಗಳನ್ನ ನೋಡಿದ ಮೇಲೆ ನಮ್ಮ ವ್ಯವಸ್ಥೆಯ ವಿರುದ್ಧ, ಇಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ಮತ್ತು ಇಲ್ಲಿನ AC ರೂಮಲ್ಲಿ ಕುಳಿತು ಮಜಾ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ನಿಮಗೆ ರಕ್ತ ಕುದಿಯದಿದ್ರೆ ಕೇಳಿ. ಚುನಾವಣೆಗಳು ಬಂದಾಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಾಲು ಹಿಡಿದು ನಾನು ನಿಮ್ಮ ಮನೆ ಮಗ, ನನಗೆ ಓಟ್ ಹಾಕಿ ತಂದೆ ಅಂತ ನಯವಂಚಕ ಆಟವಾಡುವ ಈ ರಾಜಕಾರಣಿಗಳು ಚುನಾವಣೆ ಮುಗಿದ ಮೇಲೆ ತಮ್ಮ ಅಸಲಿ ಮುಖವನ್ನು ಹೇಗೆ ತೋರಿಸ್ತಾರೆ ಎಂಬುದನ್ನು ಇಂದಿನ ಈ ಒಂದು ವಿಶೇಷ ತನಿಖಾ ವರದಿಯಲ್ಲಿ ನಾವು ಸಾಕ್ಷ್ಯ ಸಮೇತ ತೋರಿಸ್ತಾ ಇದ್ದೇವೆ. ಬೀದರ್ ನಗರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ ಆ ಒಂದು ದುರ್ದೈವಿ ಗ್ರಾಮ ಸೋಲ್ಪುರ್ ಅಂತ. ಮಾಜಿ ಸಚಿವ ಹಾಲಿ ಶಾಸಕ ರಹೀಂ ಖಾನ್ ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ಸೋಲ್ಪುರ್ ಗ್ರಾಮದ ರಸ್ತೆ ಇಂದು ಅದು ರಸ್ತೆಯಾಗಿ ಉಳಿದಿಲ್ಲ, ಅದು ಯಮನ ನೇರ ಆಮಂತ್ರಣ ಪತ್ರದಂತಾಗಿದೆ. ಕಳೆದ ಹಲವು ವರ್ಷಗಳಿಂದ ಸುಮಾರು 3 ಕಿಲೋಮೀಟರ್ ಉದ್ದದ ಈ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿ ಹೋಗಿದೆ. ರಸ್ತೆಯಲ್ಲಿ ಗುಂಡಿಗಳಿಲ್ಲ, ಬದಲಾಗಿ ಗುಂಡಿಗಳಲ್ಲಿ ಏನೋ ರಸ್ತೆಯನ್ನ ಹುಡುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸಾರ್ವಜನಿಕರ ಗೋಳನ್ನ ಕೇಳುವ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ, ಅಧಿಕಾರಿಗಳು ಎಲ್ಲಿದ್ದಾರೆ? ಈ ವ್ಯವಸ್ಥೆಯ ಅಟ್ಟಹಾಸದ ಕಹಿ ಸತ್ಯವನ್ನ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತಾ ಇದ್ದೀವಿ ನೋಡಿ. ಬೀದರ್ನ ಜನರೇ ಜಾಗೃತರಾಗಿ. ಓಟ್ ಕೇಳಲು ಬರುವಾಗ ಈ ರಾಜಕಾರಣಿಗಳು ಹೇಗೆ ವರ್ತಿಸ್ತಾರೆ? ನಿಮ್ಮ ಮನೆ ಮಗನಂತೆ ಮಂಡಿ ಊರ್ತಾರೆ, ನಿಮ್ಮ ಪಾದವನ್ನ ಮುಟ್ಟಿ ನಮಸ್ಕರಿಸ್ತಾರೆ. ಆದ್ರೆ ಒಮ್ಮೆ ಅಧಿಕಾರ ಸಿಕ್ಕಿ ವಿಧಾನಸೌಧದ ಕುರ್ಚಿ ಏರಿದ ತಕ್ಷಣ ಇವರ ಮುಖವಾಡ ಕಳಚಿ ಬೀಳುತ್ತೆ. ಅಹಂಕಾರದ ಉಡಾಫೆಯ ಅಸಲಿ ಮುಖ ಹೊರಬರುತ್ತೆ. ಮಾಜಿ ಸಚಿವ ರಹೀಂ ಖಾನ್ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಇರುವ ಸೋಲ್ಪುರ್ ಗ್ರಾಮಸ್ಥರು ಇಂದು ನಿಮ್ಮ ಹೆಸರನ್ನ ಹೇಳಿ ಶಾಪ ಹಾಕ್ತಾ ಇದ್ದಾರೆ. ಯಾಕೆ ಗೊತ್ತಾ? ಸುಮಾರು 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಏಕೈಕ ಮುಖ್ಯ ರಸ್ತೆ ಇದು. ಪ್ರತಿದಿನ ಈ ರಸ್ತೆಯಲ್ಲಿ ಸಾವಿರಾರು ಶಾಲಾ ಮಕ್ಕಳು, ಗರ್ಭಿಣಿಯರು, ರೈತರು, ಬೈಕ್ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡುತ್ತಿದ್ದಾರೆ. ಆದ್ರೆ ನಿಮಗೆ ಮತ್ತು ನಿಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ವಾ? ಹಾಗಿದ್ರೆ ಸಾರ್ವಜನಿಕರು ಅದೆಷ್ಟೇ ಮನವಿ ಸಲ್ಲಿಸಿದ್ರು, ಪ್ರತಿಭಟನೆ ಮಾಡಿದ್ರು, ನಿಮ್ಮ ಕಣ್ಣು ತೆರೀತಾ ಇಲ್ವಾ ಸ್ವಾಮಿ? ಈ ಮೌನದ ಹಿಂದೆ ಏನ್ ಅಡಗಿದೆ ಹಾಗಿದ್ರೆ? ಇನ್ನು ಈ ಸರ್ಕಾರಿ ಕಚೇರಿಗಳಲ್ಲಿ ಕುಳಿತುಕೊಳ್ಳುವ ಅಧಿಕಾರಿಗಳಿದಾರಲ್ಲ ಬೀದರ್ ಜಿಲ್ಲೆಯಲ್ಲಿ, ಇವರೆಷ್ಟು ಹೊಣೆಗೇಡಿಗಳು, ಇವರೆಷ್ಟು ನಾಚಿಕೆಗೇಡಿಗಳು ಈ ಜಗತ್ತಿನಲ್ಲಿ ಇರಲು ಸಾಧ್ಯವಿಲ್ಲ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತಿಂಗಳಿಗೆ ಲಕ್ಷ ಲಕ್ಷ ಸಂಬಳ ಪಡೆಯುವ ಈ ಅಧಿಕಾರಿಗಳು ಕೇವಲ ಜನರನ್ನ ಲೂಟಿ ಮಾಡಲು ಇರುವ ಭ್ರಷ್ಟ ಯಂತ್ರಗಳಾಗಿದ್ದಾರೆ. ಕಾಂಟ್ರಾಕ್ಟರ್ದಾರರ ಜೊತೆ ಶಾಮೀಲಾಗಿ ಕಮಿಷನ್ ಹಂಚಿಕೊಳ್ಳುವುದರಲ್ಲಿ ಇವರ ಇಡೀ ದಿನ ಕಳೆದು ಹೋಗ್ತಾ ಇದೆ. ರಸ್ತೆ ಕಾಮಗಾರಿಗಳ ಫೈಲ್ಗಳು ಧೂಳು ಹಿಡಿತಾ ಇದೆ. ಆದ್ರೆ ಇವರ ಬ್ಯಾಂಕ್ ಖಾತೆಗಳು ಮಾತ್ರ ದಿನದಿಂದ ದಿನಕ್ಕೆ ಕ್ರೆಡಿಟೆಡ್. ನಾವು ಸವಾಲ್ ಹಾಕ್ತೇವೆ ಈ AC ಕಾರುಗಳಲ್ಲಿ ತಿರುಗುವ ಸಚಿವರನ್ನ, ಶಾಸಕರನ್ನ, ಜಿಲ್ಲಾ ಮಟ್ಟದ ಉನ್ನತ ಅಧಿಕಾರಿಗಳನ್ನ. ಒಮ್ಮೆ ಕೇವಲ 1 ತಿಂಗಳು ಬೀದರ್ ಸೋಲ್ಪುರ್ ರಸ್ತೆಯಲ್ಲಿ ನಿಮ್ಮ ಐಷಾರಾಮಿ ಕಾರುಗಳನ್ನ ಬಿಟ್ಟು ಸಾಧಾರಣ ಬೈಕ್ ಅಥವಾ ಬಸ್ ಅಲ್ಲಿ ಓಡಾಡಿ ನೋಡಿ. ಆಗ ನಿಮಗೆ ತಿಳಿಯುತ್ತದೆ ಇಲ್ಲಿನ ಜನ ಪಡ್ತಿರುವಂತ ನರಕ ಯಾತನೆ ಏನು ಅಂತ. ನಿಮ್ಮ ಬೆನ್ನು ಮೂಳೆ ಮುರಿದು ಕೈಗೆ ಬರೆದಿದ್ರೆ ಕೇಳಿ, ಅಷ್ಟು ನೋವಾಗುತ್ತೆ ಆ ರಸ್ತೆಯಲ್ಲಿ ಹೋದ್ರೆ. ಬಡವರ ಕಷ್ಟ ಏನೆಂದು ಗೊತ್ತಿಲ್ಲದ ಈ ವ್ಯವಸ್ಥೆಗೆ ಜನರ ಪ್ರಾಣ ಅಂದ್ರೆ ಇವತ್ತು ಕೇವಲ ಆಟದ ವಸ್ತುವಾಗಿ ಹೋಗಿದೆ. ಈ ರಸ್ತೆಯಲ್ಲಿ ಪ್ರತಿದಿನ ಸಂಚರಿಸುವ ಜನರಿಗೆ ಅದು ಕೇವಲ ಪ್ರಯಾಣವಲ್ಲ, ಬದಲಾಗಿ ನಾವು ಸಾವು ಬದುಕಿನ ಮಧ್ಯ ಹೋರಾಟ. ಹಗಲಿನಲ್ಲಿಯೇ ರಸ್ತೆ ತುಂಬಾ ಯಮಗುಂಡಿಗಳ ದರ್ಬಾರ್ ನಡೆಸ್ತಾ ಇದೆ. ಬೈಕ್ ಸವಾರ್ ಎಲ್ಲಿ ಬೀಳುತ್ತಾರೋ, ಯಾರ ಪ್ರಾಣ ಹೋಗುತ್ತದೋ ಎಂಬ ಜೀವ ಭಯದಲ್ಲಿ ಓಡಾಡ್ತಿದ್ದಾರೆ. ಇನ್ನು ಈ ರಾತ್ರಿಯ ಹೊತ್ತಿಗಂತೂ ಈ ರಸ್ತೆ ಸಂಪೂರ್ಣ ಕತ್ತಲಲ್ಲಿ ಮುಳುಗುತ್ತೆ. ಸ್ಥಳೀಯರು ರಾತ್ರಿ ವೇಳೆ ಗುಂಡಿಮಯ ರಸ್ತೆಯಲ್ಲಿ ಓಡಾಡಲು ಸಂಪೂರ್ಣವಾಗಿ ಹೆದರ್ತಾ ಇದ್ದಾರೆ. ಆಕಸ್ಮಿಕ ಯಾರಾದ್ರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಆಸ್ಪತ್ರೆಗೆ ಸೇರಿಸಲು ಆಂಬುಲೆನ್ಸ್ ಕೂಡ ಬರಲಾಗದಷ್ಟು ಕೆಟ್ಟ ಹೋಗಿದೆ ಆ ರಸ್ತೆ. ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುವುದನ್ನ ಜನಪ್ರತಿನಿಧಿಗಳು ಈಗಲಾದ್ರೂ ನಿಲ್ಲಿಸಬೇಕು. ಯಾಕಂದ್ರೆ ಅಧಿಕಾರಿಗಳೇ ಲೂಟಿ ಮಾಡುವುದನ್ನ ಕೊಂಚ ಬದಿಗಿಟ್ಟು ಜನರ ಗೋಳನ್ನ ಕೇಳಿ.
ತಕ್ಷಣವೇ ಈ ಸೋಲ್ಪುರ್ ಗ್ರಾಮಕ್ಕೆ ಸುಸರ್ಜಿತ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಆಕ್ರೋಶದಿಂದ ಕೊನೆಯ ಬಾರಿ ಅವರು ನಿಮ್ಮ ಹತ್ರ ವಿನಂತಿಯನ್ನ ಮಾಡ್ತಿದ್ದಾರೆ. ಇಲ್ದಿದ್ರೆ ಮುಂದಿನ ಚುನಾವಣೆಯಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಪಾಠ ಕಲಿಸ್ಬೇಕು, ಹಳ್ಳಿಗಳಲ್ಲಿ ಜನ ಇವತ್ತೇ ಎಚ್ಚೆತ್ಕೊಳ್ತಾ ಇದ್ದಾರೆ. ಈಗ ನಮ್ಮ ಪ್ರತಿನಿಧಿ ನಡೆಸಿದಂತ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆಯಲ್ಲ, ಸೋಲ್ಪುರ್ ಗ್ರಾಮಸ್ಥರು ವ್ಯವಸ್ಥೆ ವಿರುದ್ಧ ಹೇಗೆ ಸಿಡಿದೆದ್ದಿದ್ದಾರೆ ಕೇಳಿ. ಒಂದ್ಸಲ ಅವರ ಬೈಟ್ಗಳನ್ನ ಪ್ಲೇ ಮಾಡಿ. ಅವರ ನೋವು ಸರ್ಕಾರಕ್ಕೂ ಕೂಡ ಮುಟ್ಟಲಿ, ಆ ಗ್ರಾಮಸ್ಥರ ನೋವು. ಈ ಸೋಲ್ಪುರ್ನಿಂದ ಬೀದರ್ ಹೋಗೋ ರೋಡ್ ಓನ್ಲಿ 3 ಕಿಲೋಮೀಟರ್ ಅದ. ರಹೀಮ್ ಖಾನ್ ಅವ್ರಿಗೆ ಎಷ್ಟು ಹೇಳಿದ್ರು ಕೇರ್ಲೆಸ್ ಮಾಡತ್ತಾರ. ಪೂರಾ ಗಾರಿ ಬಿದ್ದೋಗ, ಮಕ್ಕಳು ಬಿದ್ರ ಅತ್ತೆ ಹೊಡೋಯ್ತಾವ ಕೆಳಗ್. ಬಾಯಿದಾಗ ಹೆಂಗ್ ಬೀಳ್ತು ನೋಡ್ರಿ, ಈಗ ಬೋರ್ವೆಲ್ದು ಹಂಗೆ ಬಿದ್ದೋಗ್ಯದ. ಪೂರಾ ಖರಾಬ್ ರೋಡ್ ಅದ ಸರ್. ಎಷ್ಟು ಹೇಳಿದ್ರು ಕೇರ್ಲೆಸ್ ಆಗ್ಲತ್ತದ. ಆಲ್ರೆಡಿ ಜಲ್ದಿ ಆದ್ರೆ ಚಲೋ ಅದ ಸರ್ ಇದು. ಇಲ್ಲಾಂದ್ರೆ ಭಾಳ ಒತ್ತಡ ತರಬೇಕಾಯ್ತ ನಮ್ಮ ರಹೀಮ್ ಖಾನ್ ಸಾಬ್ರ ಮೇಲೆ. ಅವರಿಗೆಲ್ಲ ಹೋಗಿ ಹೇಳಿದೆವು ಆಲ್ರೆಡಿ ಸರ್. ಮಳೆಗಾಲದ ಮೀಟಿಂಗ್ ಇತ್ತು, ಆದ್ರೂ ಕೇರ್ಲೆಸ್ ಮಾಡತ್ತಾರ. ಆದ್ರೂ ಜಲ್ದಿ ಆದ್ರೆ ಸರಿಗದ ಸರ್. ಈ ಮಳೆಗಾಲದಾಗ ಮತ್ತೆ ಪೂರಾ ಕೆಟ್ಟ ಹೋಯ್ತು ಸರ್, ಓಡಾಡಕ್ಕೆ ಬರಲ್ಲ. ಮಿನಿಮಮ್ ಇದು ಭಾಳ ಒಂದು 10 ಹಳ್ಳಿಗೆ ಸಪೋರ್ಟ್ ಅದ ಸರ್ ಇದು ರೋಡ್. ಇಲ್ಲಾಂದ್ರೆ ಹೋಗ್ಲಕ್ಕೆ ಬರಲ್ಲ ಸರ್. ಮಳೆಗಾಲದಾಗ ಪೂರಾ ನೀರೇ ನಿಂದಿರ್ತಾವ. ಇದಾಗೆ ಇಷ್ಟು ಪ್ರಾಬ್ಲಮ್ ಅಲ್ಲ ಸರ್. ಮಳೆಗಾಲದಾಗಾರ ಲೆಕ್ಕನೇ ಇಲ್ಲ ಸರ್ ಇದ್ರ. ನಾವು ಕಳಕಳಿ ಆತೋಯ್ತ ಸರ್, ಪೂರಾ ಗಾರಿ ಅದ ಸರ್ ಇದು. ಅದ ಕಾರಣ ಹೇಳೋದು ಸರ್, ಭಾಳ ಆದಷ್ಟು ಜಲ್ದಿ ಮಾಡ್ಬೇಕಂತೇಳಿ ನಮ್ಮ ಕಳಕಳಿ ಅದ ಸರ್. ಈಗ ನಮ್ಮ ಊರಿಗೆ ರಿಂಗ್ ರೋಡ್ ಹಿಡಿದು ಸೋಲ್ಪುರ್ ತನ ರೋಡು ಹಾಳಾಗಿ ನಂತರ 10-15 ವರ್ಷ ಐತ್ರಿ ಸರ್. ಸುಮಾರು ಸರಿ MLA ಅವ್ರ ಬಲ್ಲಿ ಹೋಗಿದ್ದೀವಿ, MP ಬಲ್ಲಿ ಹೋಗಿದ್ದೀವಿ. DC ನಡೆ ಹಳ್ಳಿ ಕಡೆ ಅಂತೇಳಿ ಕಾರ್ಯಕ್ರಮ ಮಾಡಿದ್ರು ಮಳೆಗೊಂದಾಗ. ಅವತ್ತು ಭೀ ಕೂಡ MLA ಅವ್ರಿಗೆ ಕೇಳಿದೆವು, ನಾವು ರೈಟಿಂಗ್ದಾಗ ಕೊಟ್ಟು ಕೇಳಿದೆವು. ಅವ್ರು ಹೇಳಿರಲ್ಲಿ ಅಪ್ರೂವ್ ಆಗ್ಯದ, 1 ತಿಂಗಳ ಮಾಡಿಸ್ತೇವೆ ಅಂತ ಹೇಳಿರು. ಈಗ 1 ತಿಂಗಳ ಆದ್ರ ಭೀ ನಾ ಮಾಡ್ಸಲ್ ಹೋಗಿರ್ರಿ ಊರಿಗೆ ಸರ್. ಈ ರೋಡು ಕಮ್ಸೆ ಕಮ್ ಒಂದು 10 ಊರಿಗೆ ಸಂಪರ್ಕ ಅದ ರೀ. ಮುಂದೆ ನಂದಗಾಂವ್ ಅದ ರೀ, ಬಸವಂಪುರ್ ಅದ ರೀ, ಮಿರ್ಜಾಪುರ್ ಅದ ರೀ, ಚಿಲ್ಲರ್ಗಿ ಚಿಮ್ಕೋಡ್ ಅದ ರೀ. 10 ಊರಿಗೆ ಸಂಪರ್ಕ ಹೋಗ್ತದೆ ಸರ್ ಈ ರೋಡ್ನಿಂದ. ಆದ್ರ ಭೀ ಅವ್ರೇನಂತಂದ್ರು ಸುಮಾರು ಒಂದು 10 ವರ್ಷ ಐತ್ರಿ. 10 ವರ್ಷ ಹಿಡಿದು ಅವರು ಕೇರೆ ಮಾಡಲ್ ಹೋಗ್ಯಾರ ಸರ್. ಈಗ ಅವರು ಓಟ್ ಇದ್ದರು ನಮ್ ಗ್ರಾಮಕ್ಕೆ ಬಂದು ಕೈ ಜೋಡಿಸ್ಕೊಂಡು ಬಂದು ಓಟ್ ಹಾಕ್ರಿ ಅಂತ ಹೇಳ್ತಾರೆ ಸರ್. ಈಗ ನಾವು ಅವರು ಗೆದ್ದಿನ ಮೇಲೆ ಅವರು ಬರೆಯವಲ್ ಹೊಂಟಾರ ನಮ್ಮ ಊರಿಗರ. ಈ ರಹೀಮ್ ಖಾನ್ ಅವ್ರ ಗೆದ್ದಿನ ಮೇಲೆ ನಮ್ಮ ಊರಿಗೆ ಒಂದ್ಸಲ ಭೀ ಬಂದಿಲ್ಲ ಸರ್. ನಾವೇ ಅವ್ರ ತನ ಹೋಗಿ ರೈಟಿಂದ ಕೊಟ್ಟಿದ್ದೇವೆ ಅವ್ರಿಗೆ. ಸರ್ ನಮ್ಮ ಊರಿಗೆ ರೋಡ್ ಹಾಳಾಗ್ಯದ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಅವ್ರು ಮತ್ತೆ ದೊಡ್ಡ ಭಾಷಣದಾಗ ದೊಡ್ಡ ವೇದಿಕೆದಾಗ ಹೇಳ್ತಾರೆ ಸರ್. ಬೋರ್ಡ್ಗಳೆಲ್ಲ ಹಚ್ತಾರಲ್ಲ, ಬೋರ್ಡ್ ನೋಡ್ರಿ ನೀವು 200 ಕೋಟಿ 300 ಕೋಟಿ ಬೋರ್ಡ್ ಹಚ್ತಾರ. ಸುಮ್ಮನೆ ಡಂಬಕಿ ಸರ್. ಅದ್ರಾಗ ಗುತ್ತಿದಾರಿಗೆ ಏಟ್ ಹೋಯ್ತದ, ಅವ್ರಿಗೆ ಏಟ್ ಕಮಿಷನ್ ಹೋಯ್ತದ ಅದೆಲ್ಲ ಹೇಳ್ಬೇಕು ಅವ್ರು ನಮಗ್ ಜನರಿಗೆ. ನಾವು ಕಟ್ತಕ್ಕಂಥ GST ಹಣ ಅವರು ಲೂಟಿ ಹೊಡಿತಾರ. MP MLAಗಳೆಲ್ಲ. ನಮ್ಮಂತ ಗರೀಬರ ಹಣ ಅವ್ರ ಯಾಕೆ ಲೂಟಿ ಹೊಡಿಬೇಕು ಸರ್? ಇಲ್ಲಿ ರೋಡ್ ನೋಡ್ರಿ, ರೋಡ್ ಮಾಡಿದೆ ಅಂತೇಳಿ ಬೋರ್ಡ್ ಹಚ್ಚಾರಿ. ನಮ್ಮ ಡಿಸ್ಟ್ರಿಕ್ದಾಗ ನೋಡ್ರಿ 200 ಕೋಟಿ ಹಚ್ಚಾರಿ. ಎಲ್ಲಿ ಮಾಡ್ಯಾರ ನಮ್ಮ ರೋಡ್ ನೋಡ್ರಿ ಇಟ್ಟು ಹಾಳಾಗ್ಯದ. ಒಂದ್ ಗಾಡಿ ಹೋಗಲ್ಲ, ಒಂದ್ ಕಾರ್ ಹೋಗಲ್ಲ, ಏನೋಗಲ್ಲ. ಮಳೆಗಾಲ ಮತ್ತೆ ಪೂರಾ ನಾವು ನಡ್ಕೋತ ಹೋಗ್ಬೇಕಾಯ್ತು. ತೋಲ್ ಕಷ್ಟ ಅದ ಸರ್. ಸುಮ್ನೆ ಅವ್ರು ಕೋಟಿ ಅಂತೇಳಿ ಬೋರ್ಡ್ ಗಳಿಸ್ತಾರ, ದೊಡ್ಡ ಭಾಷಣ ಬಿಗಿತಾರ ದೊಡ್ಡ ವೇದಿಕೆ ಮೇಲೆ. ನೋಡ್ರಿ ಈಗ ಇದು ನಮ್ಮ ಊರಿಂದ ಹೆಂಗದ ರೋಡ್, ಭಾಳ ಹಾಳಾಗಿದೆ ಸರ್. ದಯವಿಟ್ಟು ನಿಮ್ದು ಮೀಡಿಯಾ ಮುಖಾಂತರ ನಾವು ದಯವಿಟ್ಟು ಕಳಕಳಿಯಿಂದ ಕೇಳ್ಕೊತೀನಿ, ಈ ರೋಡು ನಮಗೆ ಮಾಡಿಸ್ಕೊಡ್ರಿ. ಜನರಿಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ರಿ. ಮತ್ತು ರೈತರಿಗೆ ಏನಂತಂದ್ರು ಏನ್ ಬಿ ಸಾಮಾನದು ಒಯ್ಲಕ್ಕಾಗಲ್ಲ, ಭಾಳ ತೊಂದರೆ ಆಗಲ್ಲ, ಮಾಡಿಕೊಡು ಅಂತೇಳಿ ಕೇಳ್ಕೊತೀವಿ. ನೋಡಿದ್ರಲ್ಲ, ಇದು ಸೋಲ್ಪುರ್ ಗ್ರಾಮಸ್ಥರು, ಆ ಭಾಗದಲ್ಲಿರುವಂತ ಗ್ರಾಮಸ್ಥರ ನೋವು, ಆಕ್ರೋಶದ ಈ ಆಕ್ರೋಶ ಕೇವಲ ರಸ್ತೆ ಮೇಲಲ್ಲ, ಇಡೀ ಭ್ರಷ್ಟ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯ ಮೇಲಿರುವ ಆಕ್ರೋಶ. ರಹೀಮ್ ಖಾನ್ ಸಾಹೇಬ್ರೆ ಹಾಗೂ ಜಿಲ್ಲಾಡಳಿತದವರೇ, ಜಿಲ್ಲಾಡಳಿತದ ಅಧಿಕಾರಿಗಳೇ, PWPRE ಅಧಿಕಾರಿಗಳೇ, ಇನ್ನಾದ್ರೂ ಆ AC ರೂಮಿನ ಕೊಠಡಿಯಿಂದ ಹೊರಬನ್ರಿ. ಜನರ ತಾಳ್ಮೆಗೂ ಒಂದು ಬೆಲೆ ಇದೆ, ಒಂದು ಎಳೆ ಇದೆ. ಈ ಕೂಡಲೇ ಸೋಲ್ಪುರ್ ಗ್ರಾಮದ ರಸ್ತೆ ದುರಸ್ತಿ ಕಾರ್ಯ ಆರಂಭವಾಗದಿದ್ರೆ ಜನ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕುವ ದಿನಗಳು ದೂರ ಉಳಿದಿಲ್ಲ. ನಮ್ಮ ವಾಹಿನಿ ಈ ಸುದ್ದಿಯನ್ನ ಇಲ್ಲಿಗೆ ಬಿಡೋದಿಲ್ಲ. ರಸ್ತೆ ನಿರ್ಮಾಣವಾಗುವವರೆಗೂ ಅಧಿಕಾರಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡುತ್ತಲೇ ಇರ್ತೇವೆ. ಜನಸಾಮಾನ್ಯರ ಪರವಾಗಿ ನಾವು ಧ್ವನಿ ಎತ್ತುತ್ತಲೇ ಇರ್ತೇವೆ. ಇದು ಪ್ರೈಮ್ ಟೈಮ್ ನ್ಯೂಸ್ ನ ಬುಲೆಟಿನ್. ನಿರಂತರ ಸುದ್ದಿಗಾಗಿ ಉತ್ತರ ಕರ್ನಾಟಕ ನ್ಯೂಸ್ ಅನ್ನ ನೋಡೋದು ಮರಿಬೇಡಿ.